ಹಾಯ್ ಗೈಸ್, ವೆಲ್ಕಮ್ ಟು ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಇವತ್ತಿಂದು ತಮ್ನೇಲ್ ನೋಡಿರ್ತೀರ, ಯಾವ ಮ್ಯಾಟ್ರ್ ಅಂತ ಗೊತ್ತಿರುತ್ತೆ. ಅದ್ರ ಪ್ರಕಾರನೇ ಹೇಳ್ಬೇಕು ಅಂತಂದ್ರೆ, ಇವತ್ತು PF ಇ ನಾಮಿನೇಷನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇ ನಾಮಿನೇಷನ್ ಮಾಡಿಲ್ಲ ಅಂದ್ರೆ ಇವನ್ ನಿಮಗೆ ಪೆನ್ಷನ್ ಕ್ಲೈಮ್ ಆಗಲ್ಲ. PF ಕೂಡ ಅವರು ಹೋಲ್ಡ್ ಮಾಡೋ ಸಾಧ್ಯತೆ ಇರುತ್ತೆ. ಕ್ಲೈಮ್ ಅಂತ ಬಂದಾಗ ಇ ನಾಮಿನೇಷನ್ ಆಗಿಲ್ಲ ಅಂದ್ರೆ ಅದನ್ನ ಹೋಲ್ಡ್ ಮಾಡೋಂತ ಚಾನ್ಸಸ್ ಇರುತ್ತೆ. ಅದರಿಂದ ದಯವಿಟ್ಟು ಈ ನಾಮಿನೇಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನಾನು ಇದಕ್ ಮುಂಚೆ ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿ ಹಾಕಿದ್ದೆ. ಬಟ್ ಅದು ಏನ್ ಹೇಳ್ತಾರೆ, ಸಮ್ ಇನ್ಫಾರ್ಮೇಶನ್ಸ್ ಎಲ್ಲ ನಾನು ಹೈಡ್ ಮಾಡ್ದೇನೆ ಹಾಕಿದ್ದೆ ಅನ್ನೋ ಕಾರಣಕ್ಕೆ ಅದನ್ನ ಡಿಲೀಟ್ ಮಾಡಿದ್ರು. ಸಾರಿ ಕೇಳ್ತೀನಿ ಅದಕ್ಕೋಸ್ಕರ. ಸೊ ಅದಕ್ಕೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ಈ ಇನ್ಫಾರ್ಮೇಶನ್ ನಾನು ಜನಕ್ಕೆ ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋ ಮೀನ್ಸ್ ಯಾವ ತರ ಈ ನಾಮಿನೇಷನ್ ಮಾಡ್ಬೇಕು ಅನ್ನೋ ವಿಡಿಯೋನ ನಾನು ಮತ್ತೆ ಮಾಡಿ ಹಾಕಿದೀನಿ. ಯಾವ ತರ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಫುಲ್ ಡೀಟೇಲ್ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ತರ ಅಂತ ನೋಡೋಣ. ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಓಕೆ, ಬನ್ನಿ ಗೈಸ್, ಇವತ್ತು ನಿಮಗೆ ಪ್ರಾಕ್ಟಿಕಲ್ ಆಗಿ ಯಾವ ತರ ಇ ನಾಮಿನೇಷನ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ ಇದೆ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಗೂಗಲ್ ಮೀನ್ಸ್ ಮೊಬೈಲ್ ಅಲ್ಲಿ ಒಂದು ಕ್ರೋಮ್ ಇದಿರುತ್ತೆ, ಗೂಗಲ್ ಕ್ರೋಮ್ ಇದು. ಅದನ್ನು ಓಪನ್ ಮಾಡ್ಕೊಂಡು EPF ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿದ್ರೆ ಈ ತರ ಪೇಜ್ ಬರುತ್ತೆ. ಇದರಲ್ಲಿ ಫಸ್ಟ್ ಒನ್ ಇರುತ್ತೆ, ಮೆಂಬರ್ ಹೋಮ್ ಅಂತ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಇದು ಓಪನ್ ಆಗುತ್ತೆ, ಮೇನ್ ಪೇಜ್ ಓಪನ್ ಆಗುತ್ತೆ. ಮೇನ್ ಪೇಜ್ ಓಪನ್ ಆದ ಅಲ್ಲಿ UAN ನಂಬರ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ UAN ನಂಬರು ಮತ್ತೆ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಿ ಸೈನ್ ಇನ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಬಂದು ಅದು ಸೈನ್ ಇನ್ ಆಗುತ್ತೆ. ಸೈನ್ ಇನ್ ಆದ್ಮೇಲೆ OTP ಬರುತ್ತೆ. ಒಂದು ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ಇಲ್ಲಿ ಸಬ್ಮಿಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಸಬ್ಮಿಟ್ ಕೊಟ್ರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನೀವು ಇಲ್ಲಿ ಮೈನ್ ಫಸ್ಟ್ ಒನ್ ಇದೆಯಲ್ಲ, ನೀವು ಇಲ್ಲಿ ನೋಡ್ಬೋದು, ಮ್ಯಾನೇಜ್ ಅಂತ ಒಂದು ಆಪ್ಷನ್ ಇದೆ. ಮ್ಯಾನೇಜ್ ಅಲ್ಲಿ ಈ ನಾಮಿನೇಷನ್ ಅಂತ ಒಂದು ಆಪ್ಷನ್ ಇದೆ. ಆ ಇ ನಾಮಿನೇಷನ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಫರ್ದರ್ ಇದಕ್ಕೆ ಹೋಗ್ತೀರಾ, ನೆಕ್ಸ್ಟ್ ಪೇಜಿಗೆ ಹೋಗ್ಬೋದು. ನೆಕ್ಸ್ಟ್ ಪೇಜಿಗೆ ಬಂದ್ರೆ ಅಲ್ಲಿ ಕೇಳುತ್ತೆ ಅದು ನಿಮಗೆ ಡೂ ಯು ಹ್ಯಾವ್ ಎನಿ ಮೀನ್ಸ್ ಫ್ಯಾಮಿಲಿ ಆರ್ ವಿತೌಟ್ ಫ್ಯಾಮಿಲಿ ಅಂತ ಕೇಳುತ್ತೆ. ಓಕೆ, ಅವಾಗ ನೀವು ಈ ತರ ನೋಡಿ, ಇಲ್ಲಿ ಬಂತಲ್ಲ ನೆಕ್ಸ್ಟ್ ಪೇಜು, ಈ ತರ ಪ್ರೊಫೈಲ್ ನಿಮ್ದು ಓಪನ್ ಆಗುತ್ತೆ. UAN ನಂಬರ್ದು ಪ್ರೊಫೈಲ್ ಓಪನ್ ಆಗುತ್ತೆ. ಇದೆಲ್ಲ ಒಂದ್ಸರಿ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ರೆ ನೀವು HR ಅನ್ನ ಕಾಂಟ್ಯಾಕ್ಟ್ ಮಾಡಿ ಬಿಫೋರ್ ಈ ನಾಮಿನೇಷನ್ ಮಾಡಕ್ ಮುಂಚೆ ಅವ್ರ ಹತ್ರ ಎಲ್ಲ ಇದನ್ನ ಕರೆಕ್ಟ್ ಮಾಡಿಸ್ಕೋಬೇಕು. ಕರೆಕ್ಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಈ ನಾಮಿನೇಷನ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಇಲ್ಲಿದೆಯಲ್ಲ, ಇಲ್ಲಿ ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂತ ನೀವು ಕೇಳಿದ್ರೆ ಹ್ಯಾವಿಂಗ್ ಫ್ಯಾಮಿಲಿ ಅಂತ ಕೇಳುತ್ತೆ. ಕೆಲವರು ಮೀನ್ಸ್ ಯಾರು ಡಿಪೆಂಡೆಂಟ್ಸ್ ಮೇಲೆ ಇದಾಗಿರ್ತಾರೆ, ಮೀನ್ಸ್ ಯಾರೋ ಇಂಡಿಪೆಂಡೆಂಟ್ ಇವ್ರು ಇರ್ತಾರಲ್ಲ, ಅವ್ರಿಗೆ ಇದು ಅಪ್ಲಿಕೇಬಲ್, ಅವರು ನೋ ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ತಂದೆ ತಾಯಿ ಇರ್ತಾರೆ, ಇಲ್ಲ ಹೆಂಡತಿ ಮಕ್ಕಳು ಯಾರಾದ್ರೂ ಇದ್ದೇ ಇರ್ತಾರೆ. ಸೊ ಯಾರಿಗೆಲ್ಲ ಅವ್ರು ಇರಲ್ಲ, ಮೀನ್ಸ್ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋಗಿದ್ರೆ ಅಥವಾ ಯಾರೋ ಬೇರೆಯವ್ರ ಜೊತೆ ಅವರು ಇದ್ರೆ ಅವರು ನೋ ಕೊಡ್ಬೋದು. ಓಕೆ, ಇಲ್ಲಿ ನೀವು ನಾರ್ಮಲಿ ಎಸ್ ಕೊಡಿ. ಎಸ್ ಕೊಟ್ರೆ ನೆಕ್ಸ್ಟ್ ಪೇಜ್ ಈ ತರ ಬರುತ್ತೆ. ಓಕೆ, ಆವಾಗ ನೀವು ಇಲ್ಲಿಂದ ನಿಮ್ದು ಈ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದು ನೀವು ಯಾರನ್ನ ನಾಮಿನೇಷನ್ ಮಾಡ್ಬೇಕು ಅಂತಿದ್ದೀರಾ, PF ಗೆ ಯಾರ್ದು ಹೆಸರು ಕೊಡ್ಬೇಕು ಅಂತ ಇದ್ದೀರಾ, ಅವ್ರದ್ದು ಆಧಾರ್ ಕಾರ್ಡ್ ತಗೋಬೇಕು. ಆಧಾರ್ ಕಾರ್ಡ್ ತಗೊಂಡು ಅವ್ರದ್ದು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ, ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇದೆಯೋ, ಇದು ತುಂಬಾ ಇಂಪಾರ್ಟೆಂಟ್, ಈ ಪೇಜ್ ನ ಯಾರು ಸ್ಕಿಪ್ ಮಾಡಬೇಡಿ. ತುಂಬಾ ಜನ ಸ್ಕಿಪ್ ಮಾಡ್ಬಿಟ್ಟು ಮತ್ತೆ ನನಗೆ ಮೆಸೇಜ್ ಮಾಡಿರೋ ಉದಾಹರಣೆನೂ ಇದೆ. ಯಾಕಂದ್ರೆ ನಾನು ಇದಕ್ಕೆ ಮುಂಚೆ ಈ ನಾಮಿನೇಷನ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಅದರಲ್ಲಿ ಏನಾಗಿತ್ತಂದ್ರೆ ನಾನು ಈ ಇನ್ಫಾರ್ಮೇಶನ್ಸ್ ಏನು ನಾನು ಹೇಳ್ತಾ ಇದೀನಲ್ಲ, ಅದನ್ನೆಲ್ಲ ನಾನು ಹೈಡ್ ಮಾಡಿರ್ಲಿಲ್ಲ. ವಿತೌಟ್ ಇದು ಹೈಡಿಂಗ್ ನಾನು ವಿಡಿಯೋ ಹಾಕಿದ್ದೆ. ಸೊ ಅದು ಯೂಟ್ಯೂಬ್ ಕಮ್ಯುನಿಟಿ ಇದ್ರ ಪ್ರಕಾರ ಅದು ರಾಂಗ್.
ಆ ಥರ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೋರಿಸೋ ಆಗಿಲ್ಲ. ಅದರಿಂದ ಆಧಾರ್ ಕಾರ್ಡ್ ಇದನ್ನೆಲ್ಲ ನಾನು ಐಡ್ ಮಾಡಿದ್ದೀನಿ. ಅದರಿಂದ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ, ಇಲ್ಲಿ ಬಂದು ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಎಂಟ್ರಿ ಮಾಡಬೇಕು ನೇಮ್ನ. ಓಕೆ, ಒಂದು ಸ್ವಲ್ಪ ನೀವು ವೇರಿಯೇಷನ್ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳೋಣ, ಮಧು ಎಮ್ ಅಂತ ಇರುತ್ತೆ. ನೀವು ಇಲ್ಲಿ ಟೈಪ್ ಮಾಡ್ಬೇಕಾದ್ರೆ ಎಮ್ ಮಧು ಅಂತ ತಗೊಂಡ್ರಿ ಅಂದರೆ ಇಲ್ಲಿ ಅದು ಲಾಸ್ಟ್ ಆಫ್ ಫೈನಲಲ್ಲಿ ನಿಮಗೆ ಎರರ್ ಕೊಡುತ್ತೆ. ಈ ಸೈನ್ ಇನ್ ಮಾಡೋ ಟೈಮಲ್ಲಿ ಈ ಸೈನ್ ಇನ್ ಆಗಲ್ಲ. ಮತ್ತು ಇಲ್ಲಿ ಬಂದು ಡೇಟ್ ಆಫ್ ಬರ್ತ್, ಇದು ಡೇಟ್ ಆಫ್ ಬರ್ತ್ ಹಾಕಬೇಕು. ಆಮೇಲೆ ಇಲ್ಲಿ ಜೆಂಡರ್, ಮೇಲ್ ಆರ್ ಫಿಮೇಲ್ ಆರ್ ಟ್ರಾನ್ಸ್ಜೆಂಡರ್ ಅಂತ ಹಾಕಬೇಕು. ರಿಲೇಷನ್ಶಿಪ್, ನೀವು ಕೊಡ್ತಾ ಇರೋ ಒಂದು ಏನು ಹೇಳ್ತಾರೆ ಈ ಇನ್ಫಾರ್ಮೇಷನ್ ಮೀನ್ಸ್ ಅವ್ರು ನಿಮಗೆ ಏನಾಗಬೇಕು, ತಾಯಿನ, ತಂದೆನ, ಮಗನ, ಹೆಂಡ್ತಿನ, ಮಗಳ, ಆ ಥರ. ಓಕೆ, ಇಲ್ಲಿ ನೀವು ಅಡ್ರೆಸ್ ಬೇಕಾದರೆ ಅಡ್ರೆಸ್ ಹಾಕ್ಬೋದು, ಅಥವಾ ನಮ್ದು ಅಂದರೆ ನೀವು ಯಾರು PF ಹೋಲ್ಡರ್ ಇದ್ದೀರಾ ಅವ್ರದ್ದೇ ಸೇಮ್ ಅಡ್ರೆಸ್ ಬರೋದಾದ್ರೆ ಇಲ್ಲಿ ಸೇಮ್ ಆಸ್ ಮೆಂಬರ್ ಅಡ್ರೆಸ್ ಅಂತ ಹೊಡೆದ್ರೆ ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ಗಾರ್ಡಿಯನ್ ಅಂತ ಕ್ಲಿಕ್ ಮಾಡಿದಾಗ ಗಾರ್ಡಿಯನ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು. ಈ ಫೋಟೋ ಅಪ್ಲೋಡ್ ಮಾಡೋದೇ ಈ ಇದರಲ್ಲಿ ಒಂದು ಚಾಲೆಂಜಿಂಗ್ ಜಾಬು. ಯಾಕಂದರೆ ಇದು ವಿತಿನ್ ಏನಂತಾರೆ 10 KB ಒಳಗಡೆ ಇರಬೇಕು. ಇಮೇಜ್ ನೀವೇನು ಅಪ್ಲೋಡ್ ಮಾಡ್ತಿರಲ್ಲ ಅದು ವಿತಿನ್ 10 KB ಒಳಗಡೆ ಇರಬೇಕು. ಹಂಗಿದ್ರೆ ಮಾತ್ರ ಇದು ಅಕ್ಸೆಪ್ಟ್ ಮಾಡುತ್ತೆ. ಇದೆಲ್ಲ ಆದಮೇಲೆ ಗಾರ್ಡಿಯನ್ ಡೀಟೇಲ್ಸ್ ಕಂಪಲ್ಸರಿ ಹಾಕ್ಲೇಬೇಕು. ಅವ್ರ ಗಾರ್ಡಿಯನ್ ಏನಾಗಬೇಕು, ಏನು ಅವ್ರದ್ದು ಡೀಟೇಲ್ಸ್ ಎಲ್ಲ ಅದು ಕೇಳುತ್ತೆ, ಅದನ್ನು ಹಾಕಿ. ಮತ್ತು ಇಲ್ಲಿ ಟಿಕ್ ಮಾಡಿಬಿಟ್ಟು ಆ್ಯಡ್ ಫ್ಯಾಮಿಲಿ ಅಂತ, ಸೇವ್ ಫ್ಯಾಮಿಲಿ ಅಂತ ಇದೆಯಲ್ಲ ಅದನ್ನು ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಪೇಜ್ ಯಾವ್ದು ಬರುತ್ತಪ್ಪ ಅಂತಂದರೆ ಈ ಥರ ಬರುತ್ತೆ. ನೋಡಿದ್ರಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಸೈಜ್ ಕೂಡ ನೀವು ಹಾಕ್ಬೋದು. ಇಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿ ನೀವು ಫೋಟೋ ಅಪ್ಲೋಡ್ ಮಾಡುವಾಗ 3.5 ಸೆಂಟಿಮೀಟ್ರ್ ಮತ್ತು 4.5 ಸೆಂಟಿಮೀಟ್ರ್ ಏನು ಹೇಳ್ತಾರೆ ಅವ್ರು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಇರಬೇಕು. ಅದರ್ವೈಸ್ ವಿತಿನ್ 10 KB ಒಳಗಡೆ ಇರಬೇಕು. ನಾನು ಸುಮ್ಮನೆ ಸ್ಯಾಂಪಲ್ ತೋರಿಸ್ಲಿಕ್ಕೋಸ್ಕರ ನನ್ನದೇ ಚಾನಲ್ ಲೋಗೋನ ನಾನು ನಿಮಗೆ ಹಾಕಿದ್ದೀನಿ. ಬೇರೆದೆಲ್ಲ ನಾನು ರಿಯಲ್ ಆಗಿರೋದನ್ನ ನಾನು ಹಾಕಿದೆ ಅಂದರೆ ಯೂಟ್ಯೂಬರು ಮತ್ತೆ ನನ್ನ ಇದನ್ನು ಡಿಲೀಟ್ ಮಾಡೋದ್ರ ಜೊತೆಗೆ ನನಗೊಂದು ಹೇಳ್ತಾರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೊಡ್ತಾರೆ. ಆಮೇಲೆ ಅಷ್ಟೇ, ನಾನು ನೆಕ್ಸ್ಟ್ ಯಾವುದು ವೀಡಿಯೋ ಹಾಕೋಂಗಿರಲ್ಲ. ಅದೆಲ್ಲ ಯಾಕೆ ಅಲ್ವಾ, ಅವ್ರು ಕೊಟ್ಟಿರೋ ಗೈಡ್ಲೈನ್ಸ್ನ ಫಾಲೋ ಮಾಡೋಣ. ಸೊ ಒಳ್ಳೆ ಹುಡುಗರು ಆಗಬೇಕು, ಕೆಟ್ಟವ್ರು ಆಗಬಾರ್ದು. ಇನ್ನು ನೆಕ್ಸ್ಟ್ ಸ್ಟೇಜ್ ಬಂದರೆ ಈ ಥರ ನೀವು ಆ್ಯಡ್ ಫ್ಯಾಮಿಲಿ ಕೊಟ್ಟಾಗ ಅದು ಕೆಳಗಡೆ ಈ ಥರ ತೋರಿಸುತ್ತೆ ಆ್ಯಡ್ ಫ್ಯಾಮಿಲಿ ಅಂತಂತ. ಆ ಆ್ಯಡ್ ಫ್ಯಾಮಿಲಿಲಿ ನೀವು ಇಲ್ಲೇನು ನೀವು ಎಂಟರ್ ಮಾಡಿದ್ದೀರಾ ಅದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿ. ಚೆಕ್ ಮಾಡಾದ್ಮೇಲೆ ಇಲ್ಲಿ ಟಿಕ್ ಮಾರ್ಕ್ ನೀವು ನೋಡ್ಬೋದು, ಇಲ್ಲಿ ಟಿಕ್ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಇಲ್ಲಿ ಬಂದು ಟಿಕ್ ಮಾರ್ಕ್ ಹಾಕಿ. ಅದೇ ಥರ ಇಲ್ಲಿ ಎಷ್ಟು ಪರ್ಸೆಂಟ್ನ ನೀವು ಅವರಿಗೆ ಕೊಡೋಕೆ ಇಷ್ಟಪಡ್ತೀರಾ, ಇದೇ ಥರ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು. ಮೀನ್ಸ್ ನಿಮ್ಮ ಫ್ಯಾಮಿಲಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇಬ್ಬಿಬ್ರು ಮದುವೆ ಆಗಿದೆ ಅಂದರೆ ಇಬ್ಬರು ಹೆಂಡ್ತಿಯರಿಗೂ 50-50% ಕೊಡ್ಬೋದು. ಅಥವಾ ತಂದೆ ತಾಯಿಗೆ 25% ಕೊಡ್ಬೋದು, ಹೆಂಡ್ತಿಗೆ 50% ಕೊಡ್ಬೋದು, ಅಥವಾ 50% ತಂದೆ ತಾಯಿ ಕೊಡ್ಬೋದು, ಅಥವಾ ಹೆಂಡ್ತಿಗೆ ಕೊಡ್ಬೋದು. ಆ ಥರ ಇದರಲ್ಲಿ ಶೇರ್ನ ಮಾಡ್ಬೋದು. ಬಟ್ ನೀವಿಲ್ಲಿ ಶೇರ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಆ್ಯಡ್ ಆಗಿರಬೇಕು. ಓಕೆ, ಈ ಥರ ಈಗೇನು ನೀವು ಒಂದು ಆ್ಯಡ್ ಮಾಡಿದ್ರಲ್ಲ ಅದೇ ಥರ ನೀವು ಬೇರೆನೂ ಆ್ಯಡ್ ಮಾಡ್ಬೋದು, ಎಷ್ಟು ಜನಕ್ಕೆ ಬೇಕಾದರೂ ಆ್ಯಡ್ ಮಾಡ್ಬೋದು. ಆದರೆ ನೀವು ಶೇರ್ನ ಎಷ್ಟು ನೀವು ಕಾಂಟ್ರಿಬ್ಯೂಷನ್ಸ್ ಕೊಡ್ತೀರೋ ಅಷ್ಟು ಮಾತ್ರ ಅವರಿಗೆ ಪೆನ್ಷನ್ ಬರುತ್ತೆ. ಎಲ್ರಿಗೂ ಬರಬೇಕು ಅನ್ನೋದಿದ್ರೆ ಕೊಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತ ಅಂದರೆ, ಒಂದೇ ನಿಮಿಷ. ಓಕೆ, ಈ ಥರ ಬರುತ್ತೆ ನೋಡಿದ್ರಲ್ಲ. ಈಗ ಫೈನಲ್ ಬಂದು ಇಲ್ಲಿಂದ ಮುಂದಕ್ಕಿರೋದೇನೆ ಚಾಲೆಂಜಿಂಗ್. ಏನಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿಗೆ ಬಂದು ಸ್ಟಾಪ್ ಮಾಡಿಬಿಡ್ತಾರೆ. ನಂದು ಈ ನಾಮಿನೇಷನ್ ಆಯಿತು ಅಂತ ಅಂದ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ PDF ಫೈಲ್ ಬರುತ್ತಲ್ಲ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು HR ಕೊಟ್ಬಿಟ್ಟು ಆರಾಮಾಗಿ ಇದ್ಬಿಡ್ತಾರೆ, ನಂದು ಆಗಿದೆ ಅಂತಂದು. ಸೊ ಇದು ಬಂದು ಒಂದು ಸ್ಟೇಜ್ ಓಕೆನಾ. ಇದಾದಮೇಲೆ ನೀವು ಇಲ್ಲಿ ಏನಾದರೂ ನೀವು ಮಾಡಿರೋದು ಇದನ್ನು ಏನು ಕೊಟ್ಟಿದ್ದಾರೆ ಅಂದರೆ ಇದು ಒಂದು ಪ್ರಿವ್ಯೂ. ನೀವು ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ರೀಚೆಕ್ ಮಾಡ್ಕೊಳಕ್ಕೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಫೈಲ್ನ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಮತ್ತೆ ನಿಮ್ದು ಏನಾದರೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಇನ್ಫಾರ್ಮೇಷನ್ ಏನಾದರೂ ಇನ್ಕಂಪ್ಲೀಟ್ ಇತ್ತು ಅಂದರೆ ನೀವು ಇಲ್ಲಿದೆಯಲ್ಲ ಎಡಿಟ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಎಡಿಟ್ ಕ್ಲಿಕ್ ಮಾಡಿದರೆ ಮತ್ತೆ ಅದು ಫಸ್ಟ್ ಪೇಜ್ ಏನು ನೋಡಿದ್ವಲ್ಲ ನಾವು ಆ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಎಲ್ಲಿ ಬೇಕೋ ಅಲ್ಲಿ ಕರೆಕ್ಷನ್ನ ಮಾಡ್ಬೋದು. ಓಕೆ, ಅಥವಾ ನೀವು ಮಾಡಿರೋದೆಲ್ಲ ರಾಂಗ್ ಇದೆ ಅಂದರೆ ಡಿಲೀಟ್ ಆಪ್ಷನ್ ಕೂಡ ಮಾಡ್ಬೋದು. ಅಥವಾ ನಿಮ್ದು ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಇಲ್ಲಿ ಈ ಸೈನ್ ಇನ್ ಅಂತ ಕಾಣ್ತಾ ಇದೆಯಲ್ಲ, ಈ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದರೆ ಅದು ಬಂದು ನಿಮಗೆ ನೆಕ್ಸ್ಟು ಆಧಾರ್ ಅಥೆಂಟಿಕೇಶನ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಡೂ ಯು ವಾಂಟ್ ಟು ಈ ಸೈನ್ ಇನ್ ಅಂತ ತೋರಿಸ್ತಾ ಇದೆ. ಓಕೆ,
ಅಂದ್ರೆ ಈ ಪೇಜ್ ನೀವು ಇಲ್ಲಿ ಏನ್ ಇ ಸೈನ್ ಇನ್ ಅಂತ ಇದೆಯಲ್ಲ, ಇ ಸೈನ್ ಇನ್ ಹೊಡೆದ ತಕ್ಷಣ ಇಲ್ಲಿ ಕೇಳುತ್ತೆ ಡೂ ಯು ವಾಂಟ್ ಟು ಇ ಸೈನ್ ಇನ್ ಅಂತ ಕೇಳುತ್ತೆ. ಇ ಸೈನ್ ಇನ್ ಕೊಟ್ಟಾಗ ಅದು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಈ ಪೇಜಿಗೆ ಬರುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್, ಇಲ್ಲಿ ನಿಮ್ದು ಏನ್ ಹೇಳ್ತಾರೆ ಯು ಕೆ ವೈಸ್ ಇದು ಬರುತ್ತೆ. ಓಕೆ, ಇಲ್ಲಿ ನೀವು ಟಿಕ್ ಮಾಡಿ ಇಲ್ಲಿ ನಿಮ್ದಾದ್ರೂ ಆಧಾರ್ ನಂಬರ್ ಹಾಕ್ಬೋದು ಅಥೆಂಟಿಕೇಟ್ ಮಾಡ್ಲಿಕ್ಕೆ, ಅಥವಾ ನೀವು ಯಾರನ್ನ ನಾಮಿನೇಷನ್ ಮಾಡ್ತಾ ಇದೀರಲ್ಲ, ನಾಮಿನಿ ಮಾಡ್ತಾ ಇದೀರಲ್ಲ ಅವ್ರದ್ದು ಕೂಡ ನೀವು ಇಲ್ಲಿ ಇನ್ಫಾರ್ಮೇಶನ್ ಮೀನ್ಸ್ ಯು ಎನ್ ನಂಬರ್ ಅಲ್ಲ ಆಧಾರ್ ನಂಬರ್ನ ಎಂಟ್ರಿ ಮಾಡಿ OTP ಕೊಟ್ರೆ ನಿಮ್ಮ ರಿಜಿಸ್ಟರ್ಡ್ ಯಾರು OTP ನಂಬರ್ ಇರುತ್ತಲ್ಲ, ಯಾವ ನಂಬರ್ ಕೊಟ್ಟಿರ್ತೀರಾ ಅಥವಾ ಅವ್ರು ಯಾರ್ದು ಆಧಾರ್ ಕಾರ್ಡ್ ಹಾಕ್ತಾ ಇದೀರಾ ಅವ್ರದ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದು ನಿಮಗೆ ಈ ತರ ಒಂದು ಬರುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ಇಷ್ಟು ಕ್ಲಿಯರ್ ಆಗಿ ಈ ನಾಮಿನೇಷನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ, ಇದನ್ನ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಕಾರ್ನರ್ ಅಲ್ಲಿ ಒಂದು ಸೈನ್ ಆಗಿರೋದು ಮೀನ್ಸ್ ಡಿಜಿಟಲಿ ಸೈನ್ ಆಗಿರೋಂಥದ್ದೊಂದು ಪೇಜ್ ಬರುತ್ತೆ. ಇದಿಷ್ಟು ನೀವು EPF ಕಂಪ್ಲೀಟ್ ಪ್ರೊಸೆಸ್. ಓಕೆ, ಇಷ್ಟು ಡೀಟೇಲ್ ಆಗಿ ನಿಮಗೆ ಯಾರಿಗೂ ವಿಡಿಯೋ ಮಾಡಿ ಹಾಕಿರಲ್ಲ ನನಗೆ ಗೊತ್ತಿರೋ ಪ್ರಕಾರ. ದಯವಿಟ್ಟು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಇದನ್ನ ತಲುಪೋವರೆಗೂ ನಿಮ್ಗೆ ಯಾರಿಗೆಲ್ಲ ಇದ್ರದ್ದು ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಗೈಸ್, ನೋಡಿದ್ರಲ್ಲ ಯಾವ ತರ ಈ ನಾಮಿನೇಷನ್ ಮಾಡೋದು ಅಂತಂತ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ. ಯಾಕಂದ್ರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಅಥವಾ ನಿಮ್ಮ HR ಗಳು ನಿಮ್ಗೆ ಆಲ್ರೆಡಿ ಸಜೆಸ್ಟ್ ಮಾಡಿರ್ತಾರೆ. ಓಕೆ, ಅವ್ರು ಇನ್ನೊಂದು ಹೇಳಿರ್ತಾರೆ ಹೋಗಿ ನೀವು ಸೈಬರ್ ಅಲ್ಲಿ ಮಾಡಿಸ್ಕೊಳ್ಳಿ, ಅಲ್ಲಿ ಮಾಡಿಸ್ಕೊಳ್ಳಿ. ಅಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ಅಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು. ಈ ಇನ್ಫಾರ್ಮೇಶನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ. ದಯವಿಟ್ಟು ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಎಲ್ರಿಗೂ ನಿಮ್ಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್.